ಸ್ವಾಮಿಯೇ ಸ್ವಾಮಿಯೇ ಶರಣಮಯ್ಯಪ್ಪ. ಆರೋಗ್ಯವೇ ಭಾಗ್ಯ. ಮಾನವ ಜನ್ಮದಲ್ಲಿ ಅದರಲ್ಲೂ ವಿಶೇಷವಾಗಿ ಮಾನವನಿಗೆ ಕಂಟಕಕಾರವಾಗುವಂತಹ ಅನಾರೋಗ್ಯದ ವಿಚಾರ ಅಂತ ಸಂಬಂಧಪಟ್ಟಂತೆ ಬಿ ಪಿ ಶುಗರ್. ಈ ಬಿ ಪಿ ಶುಗರ್ ಪ್ರಾರಂಭ ಆಯಿತು ಅಂದರೆ ಬೇರೆ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಅನ್ನೋದು ಆ ಒಂದು ಆರೋಗ್ಯ ತಜ್ಞರ ವಿಚಾರ. ಅಂತಹ ಆರೋಗ್ಯದ ತಜ್ಞರಿಗೆ ಒಂದು ಸವಾಲಾಗುವಂತಹ ದೇವಾಲಯದ ವಿಚಾರವನ್ನು ಇಂದು ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ತಂದಿದ್ದೇವೆ. ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಬಂತು ಅಂದರೆ ಸಾಕಪ್ಪ, ನಮ್ಮ ಆಜೀವ ಪರ್ಯಂತ ಆ ಕಾಯಿಲೆಯಿಂದ ನರಳಬೇಕು, ಅದರಿಂದ ಹೊರತಾಗಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಒಂದು ವೈಜ್ಞಾನಿಕ ನೆಲೆಗಟ್ಟಿಗೆ ಸವಾಲಾಗಿದೆ ಈಗ ನಾನು ನೆಲೆ ನಿಂತಿರುವಂತಹ ದೇವಾಲಯ. ಇಲ್ಲಿ ಈಶ್ವರನು ವೈದ್ಯನಾಥೇಶ್ವರನಾಗಿ ಕರುಂಬೇಶ್ವರ ಎಂಬ ಹೆಸರಿನಲ್ಲಿ ಸಕ್ಕರೆ ಕಾಯಿಲೆಗೆ ದಿವ್ಯೌಷಧವನ್ನು ಕರುಣಿಸುವಂತಹ ದೇವಾಲಯವಿದು. ಈ ದೇವಾಲಯ ಎಲ್ಲಿದೆ, ಈ ದೇವಾಲಯದ ವಿಚಾರಗಳೇನು ಎಂಬುದಕ್ಕೆ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಸ್ವಾಮಿ ಶರಣಂ. ಸಕ್ಕರೆ ಕಾಯಿಲೆ ಅಂದರೆ ಮಧುಮೇಹ. ಇದು ಈಗ ಏನೂ ಅಲ್ಲ, ಮೊದಲಿಗೆ 60 ವರ್ಷ 70 ವರ್ಷ ಆ ವಯಸ್ಸಿಗೆ ಬರ್ತಾಯಿತ್ತು. ಆದರೆ ಈಗ 12-13 ವರ್ಷಕ್ಕೆ ಸಕ್ಕರೆ ಕಾಯಿಲೆ ಬರುವಂತಹ ಅಷ್ಟರ ಮಟ್ಟಿಗೆ ನಮ್ಮ ಆಹಾರ ಪದ್ಧತಿಯನ್ನು ಲೈಫ್ ಸ್ಟೈಲನ್ನು ಬದಲಾಯಿಸ್ಕೊಂಡ್ಬಿಟ್ಟಿದ್ದೀವಿ. ಇದಕ್ಕೆ ಹೊರತುಪಡಿಸಿ ನಾವು ಹೊರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ವೈದ್ಯರು ಒಮ್ಮೆ ಬಂದರೆ ಪ್ರಾರಂಭದಲ್ಲಿ ಟ್ಯಾಬ್ಲೆಟ್ಗಳನ್ನು ಕೊಡ್ತಾರೆ. ಅದು ಮಿತಿ ಮೀರಿದ್ರೆ, ಆದರೆ ಶುಗರ್ ಮಟ್ಟ ಬ್ಲಡ್ ಶುಗರ್ ಮಿತಿ ಮೀರಿದರೆ ಇನ್ಸುಲಿನನ್ನು ಕೊಡ್ತಾರೆ. ಅದಕ್ಕೆಲ್ಲ ಒಂದು ದಿವ್ಯೌಷಧವಾಗಿ ಒಂದು ದೇವಾಲಯದಲ್ಲಿ ಕೇವಲ 24 ದಿವಸ ಒಂದೇ ಒಂದು ದೈವಿಕ ಕಾರ್ಯವನ್ನು ಮಾಡಿದ್ರೆ 25ನೇ ದಿನ ಒಂದು ಭಗವಂತನ ಮಂತ್ರ ಪಠಣೆಯನ್ನು ಮಾಡಿ 26ನೇ ದಿನ ನೀವು ಹೋಗಿ ಬ್ಲಡ್ ಟೆಸ್ಟನ್ನು ಮಾಡಿಸಿದ್ರೆ ಬಹಳಷ್ಟು ಬ್ಲಡ್ ಶುಗರ್ನಲ್ಲಿ ಬದಲಾವಣೆ ಆಗಿರುವಂತಹ ನಿದರ್ಶನಗಳ ದೇವಾಲಯ ನಾನೀಗಿರುವಂಥದ್ದು. ಈ ದೇವಾಲಯಕ್ಕೆ ಬಹುಮುಖ್ಯವಾಗಿ ಸಲ್ಲಿಸಬೇಕಾಗಿರೋದು, ಯಾರು ಶುಗರ್ ಇರುತ್ತೆ ಅವರು ಈ ಒಂದು ಪೂಜಾ ಸಾಮಗ್ರಿಗಳನ್ನು ಭಗವಂತನಿಗೆ ಸಲ್ಲಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ಬೇರೇನೂ ಮಾಡೋದು ಬೇಕಾಗಿಲ್ಲ. ಆದರೆ ಒಂದು 24 ದಿನಗಳ ಕಾಲ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಆ ಭಗವಂತನಲ್ಲಿ ಒಂದು ಓಂ ನಮೋ ತಿರುಕರಂಬೇಶ್ವರಾಯ ನಮಃ ಎಂಬ ಒಂದು ಮಹಾ ಮಂತ್ರವನ್ನು ಪಠಿಸುತ್ತಾ ಒಂದು ಭಸ್ಮವನ್ನು ಇಲ್ಲಿ ನೀಡ್ತಾರೆ. ಆ ಭಸ್ಮವನ್ನು ಏನು ಮಾಡಬೇಕು ಅನ್ನೋದನ್ನು ಈ ದೇವಾಲಯದ ಪ್ರದಕ್ಷಿಣೆಯನ್ನು ಮಾಡ್ತಾನೆ ಹೇಳ್ತಾ ಹೋಗ್ತೀನಿ. ಇದೇ ಬಹುಮುಖ್ಯವಾಗಿ ದೇವಾಲಯಕ್ಕೆ ಸಲ್ಲಿಸಬೇಕಾದಂತಹ ಒಂದು ಪೂಜಾ ಸೆಟ್ಟು. ಈ ದೇವಾಲಯವು ಬಹಳ, ನಾವು ಕೆಲವೊಂದು ವಿಡಿಯೋಗಳಲ್ಲಿ ತಾವು ನೋಡಿರ್ಬೋದು, ಒಂದು ಪುರಾತನ ಕಟ್ಟಡದಲ್ಲಿ ಇತ್ತು. ಈಗ ಇದು ರಿನೋವೇಷನ್ ಆಗಿ ಎಲ್ಲ ಸುಣ್ಣ ಬಣ್ಣಗಳನ್ನು ಕಂಡು ಇಲ್ಲಿ ಬಹುಮುಖ್ಯವಾಗಿ ನಾನು ಹೊರಗಡೆ ಬಂದ ತಕ್ಷಣ ಆಂಧ್ರ, ಕರ್ನಾಟಕ, ತಮಿಳುನಾಡು ಮತ್ತು ಪಾಂಡಿಚೇರಿ ಎಲ್ಲ ಭಾಗದಿಂದ ಒಂದು ಭಕ್ತಾದಿಗಳು ಬಂದಿದ್ದಾರೆ. ನಂಬಿಕೆಯ ದೇವರು. ಆ ನಂಬಿಕೆಯಲ್ಲಿ ಎರಡು ಮಾತಿಲ್ಲ. ಏನಪ್ಪ ಸೈನ್ಸು ಶುಗರ್ಗೆ ವಾಸಿ ಆಗಲ್ಲ ಅಂತಾರೆ, ಇಲ್ಲಿ ಯಾವುದೋ ದೇವಾಲಯಕ್ಕೆ ಬಂದುಬಿಟ್ರೆ ನಿಮಗೆ ವಾಸಿ ಆಗುತ್ತಾ ಅನ್ನೋ ಒಂದು ಸಿದ್ಧಾಂತವುಳ್ಳಂತಹ ಲಾಯರ್ಸ್ ಕುಟುಂಬದವರು, ವೈದ್ಯಕೀಯ ಕ್ಷೇತ್ರದ ಕುಟುಂಬವರು, ಇಂಜಿನಿಯರ್ಸ್ ಕುಟುಂಬದವರು ಇಲ್ಲೆಲ್ಲ ಬಂದು ಆ ಒಂದು ವಿಶೇಷವಾಗಿ ಆ ಭಗವಂತನ ಮಹಾಪ್ರಸಾದವನ್ನು ಸ್ವೀಕರಿಸಿ ಶುಗರ್ ಕಾಯಿಲೆಯಿಂದ ವಿಮುಕ್ತಿ ಪಡೆದಿದ್ದಾರೆ. ಅಂತಹ ಕ್ಷೇತ್ರ ತಮಿಳುನಾಡಿನ ಒಂದು ಗ್ರಾಮದಲ್ಲಿದೆ. ಆ ಗ್ರಾಮ ಯಾವುದು, ಆ ಗ್ರಾಮದಲ್ಲಿರುವಂತಹ ದೇವತೆ ಯಾವುದು ಎಂಬುದನ್ನು ತಿಳಿಸ್ತೀನಿ. ಸ್ವಾಮಿ ಶರಣ. ವೈದ್ಯನಾಥೇಶ್ವರ ನಮೋ ನಮಃ. ಪ್ರಾರಂಭದಲ್ಲಿ ತಿಳಿಸಿದಂತೆ ಇಲ್ಲಿ ಶಿವನು ವೈದ್ಯನಾಥೇಶ್ವರನಾಗಿದ್ದಾನೆ ಎಂಬ ಒಂದು ವಾಕ್ಯವನ್ನು ನಾನು ಪ್ರಾರಂಭದಲ್ಲಿ ತಿಳಿಸಿದ್ದೆ. ಅಂದರೆ ತಮಿಳುನಾಡಿನ ಕೋವಿಲ್ವೆನ್ನಿ ಎಂಬ ಗ್ರಾಮದಲ್ಲಿ ಈ ಒಂದು ವಿಶೇಷವಾದ ತಿರುಕರಂಬೇಶ್ವರ ದೇವಾಲಯ, ಬೆನ್ನಿ ಕರಂಬೇಶ್ವರ ದೇವಾಲಯವಿದ್ದು ಸುಮಾರು ಸಾವಿರಾರು ವರ್ಷಗಳ ದೇವಾಲಯದ ಇತಿಹಾಸವಿರುವ ಈ ದೇವಾಲಯದಲ್ಲಿ ನಾನು ಆಗಲೇ ತಿಳಿಸಿದಂತೆ ಪೂಜಾ ಸಾಮಗ್ರಿಗಳನ್ನು ಕೊಟ್ಟು ಆ ಭಗವಂತನಿಗೆ ಪೂಜೆ, ನಮ್ಮ ನಕ್ಷತ್ರವನ್ನು ತಿಳಿಸಿದರೆ ಸಾಕು, ಬೇರೆ ಏನೂ ಮಾಡೋಂಥದ್ದು ಬೇಕಾಗಿಲ್ಲ. ಆ ದೇವಾಲಯದಿಂದ ಮಹಾಪ್ರಸಾದವೊಂದನ್ನು ನೀಡ್ತಾರೆ. ಅದುವೇ ವಿಭೂತಿ ಪ್ರಸಾದ, ಅಂದರೆ ಭಸ್ಮದ ಪ್ರಸಾದ. ಆ ಭಸ್ಮದ ಪ್ರಸಾದವನ್ನು ತಂದು ತಮ್ಮ ಮನೆಯಲ್ಲಿಟ್ಟುಕೊಂಡು ಬೆಳಗ್ಗೆ ಶುಭ್ರವಾಗಿ ಎದ್ದು ಸೂರ್ಯೋದಯಕ್ಕೂ ಮೊದಲು ಎದ್ದು ಆ ಭಗವಂತನಿಗೆ ನಮಿಸಿ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನೀರಿಗೆ 1 ಚಿಟಿಕೆ ಭಸ್ಮವನ್ನು ಹಾಕಿ 24 ದಿನ ಇದೇ ರೀತಿ ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲು ಎದ್ದು ಖಾಲಿ ಹೊಟ್ಟೆಯಲ್ಲಿ ಆ ಒಂದು ಮಹಾಪ್ರಸಾದವನ್ನು ಸೇವಿಸ್ತಾ ಬಂದರೆ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಅದರ ಜೊತೆಗೆ
ಶ್ರೀ ವೆನ್ನಿ ಕರ್ಬೇಶ್ವರಾಯ ನಮಃ ಎಂಬ ಒಂದು ಮಂತ್ರವನ್ನು 24 ಸಾರಿ ಪಠಿಸುತ್ತಾ ಆ ಒಂದು ತೀರ್ಥವನ್ನು ಸೇವಿಸಿದರೆ ಆ ಒಂದು ಮಹಾಪ್ರಸಾದ ನಿಮ್ಮನ್ನು ಮಧುಮೇಹ ಆ ಒಂದು ಏನು ರೋಗ ಇದೆ ಅದರ ರೋಗವನ್ನು ನಿಯಂತ್ರಿಸುತ್ತದೆ ಎಂಬ ನಂಬಿಕೆ ಅಚಲವಾಗಿ ಈ ದೇವಾಲಯವಿದೆ. ಈ ದೇವಾಲಯವಿರುವುದು ತಿರುವಾರು ಡಿಸ್ಟಿಕ್ನಲ್ಲಿ ತಂಜಾವೂರಿನಿಂದ 35 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಕೋವಿಲ್ ವೆನ್ನಿ ಗ್ರಾಮದಲ್ಲಿ ಈ ಒಂದು ದೇವಾಲಯವಿದೆ. ಈ ದೇವಾಲಯಕ್ಕೆ ಪ್ರತಿದಿನವೂ ಭಕ್ತಾದಿಗಳು ವಿಶೇಷವಾಗಿ ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ ಮತ್ತು ಇನ್ನಿತರ ರಾಜ್ಯಗಳಿಂದ ಭಕ್ತಾದಿಗಳು ಬಂದು ಆ ಒಂದು ಭಗವಂತನ ಮಹಾ ದಿವ್ಯೌಷಧವನ್ನು ಪಡೆದು ಆ ಒಂದು ಸಕ್ಕರೆ ಕಾಯಿಲೆಯಿಂದ ವಿಮುಕ್ತಿ ಪಡೆದಿದ್ದಾರೆ ಎಂಬ ನಂಬಿಕೆ ಇದೆ. ಇದನ್ನು 24 ದಿನ ಮಾಡಿ ಮತ್ತು ಸಂಜೆಯ ದಿನ 108 ಬಾರಿ ಶ್ರೀ ವೆನ್ನಿ ಕರ್ಬೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿದರೆ ಸಾಕು. ದೀಪವನ್ನು ಹಚ್ಚಿ ಮತ್ತು 25ನೇ ದಿನ ಸಂಪೂರ್ಣವಾದ ಕುಟುಂಬಸ್ಥರೆಲ್ಲರೂ ಕುಳಿತುಕೊಂಡು ಯಾರು ಆ ಮಧುಮೇಹ ರೋಗದಿಂದ ಬಳಲ್ತಾ ಇದ್ದೀರಾ ಅವರು ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಪಠಿಸಿ 26ನೇ ದಿನ ನೀವು ಬ್ಲಡ್ ಟೆಸ್ಟನ್ನು ಮಾಡಿಸಿದ್ರೆ ಅದರಲ್ಲಿ ಉತ್ತಮವಾದ ಫಲಿತಾಂಶ ದೊರಕಿದೆ ಎಂಬುದು ಈ ದೇವಾಲಯದ ಮಹೋನ್ನತವಾದ ವಿಚಾರ. ದೇವಾಲಯದ ಪ್ರಾಂಗಣದಲ್ಲಿ ಒಳಗಡೆ ಆ ವಿಡಿಯೋವನ್ನು ಚಿತ್ರೀಕರಿಸಲು ನಿಷೇಧ ಇರೋದರಿಂದ ನಾವು ಹೊರಗಡೆ ಬಂದು ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ಇಲ್ಲಿನ ಆ ಒಂದು ಶಿವನ ಅರ್ಧಾಂಗಿಯಾದಂತಹ ಸೌಂದರ್ಯ ನಾಯಕಿಗೆ ಕೇವಲ ಆ ಅರಿಶಿಣ ಕುಂಕುಮ ಮತ್ತು ಬಳೆಯನ್ನು ಕೊಟ್ಟರೆ ಸಾಕು, ನಿಮಗೆ ಯಾವುದೇ ಒಂದು ತೊಂದರೆಗಳಿದ್ದರೂ ಕೂಡ ಆ ತಾಯಿ ಕ್ಷಿಪ್ರ ಪ್ರಸಾದವಾಗಿ ವರವನ್ನು ಕರೆಸ್ತಾಳೆ. ಸೌಂದರ್ಯ ನಾಯಕಿಯಾಗಿ ಈ ಕ್ಷೇತ್ರದಲ್ಲಿ ವೆನ್ನಿ ಕರಂಬೇಶ್ವರನ ದೇವಾಲಯದಲ್ಲಿ ಆ ಸಕ್ಕರೆ ಕಾಯಿಲೆಯಿಂದ ವಿಮುಕ್ತಿಗೊಳಿಸುವಂತಹ ಮಹಾ ದಿವ್ಯ ಸನ್ನಿಧಾನದ ಈ ಒಂದು ಕ್ಷೇತ್ರ. ನಾನು ಈಗಾಗಲೇ ಹೇಳಿದೆ, ತಿರುವಾರು ಡಿಸ್ಟಿಕ್ನಿಂದ ಅಂದರೆ ತಿರುವಾರು ಡಿಸ್ಟಿಕ್ನಲ್ಲಿದೆ, ಕೋವಿಲ್ ವೆನ್ನಿ ಗ್ರಾಮದಲ್ಲಿದೆ ಮತ್ತು ತಂಜಾವೂರಿನಿಂದ 35 ಕಿಲೋಮೀಟರ್ ದೂರದಲ್ಲಿದ್ದು ತಂಜಾವೂರಿಗೆ ಬಂದು ಅಥವಾ ಆ ಒಂದು ಕುಂಭಕೋಣಂನಿಂದ ಬಂದು ತಾವು ವೆಹಿಕಲ್ನಲ್ಲಿ ಮಾಡ್ಕೊಂಬರ್ಬೋದು. ಟ್ರೈನ್ ಇದೆ ಅಲ್ಲಿಗಂಟ ಫೆಸಿಲಿಟೀಸು. ಮತ್ತು ಅಲ್ಲಿಂದ ನೀವು ವೇಲಾಂಗಣ್ಣಿಗೆ ತೆರಳುವಂತಹ ಬಸ್ಗಳನ್ನು ಎಲ್ಲ ಬಸ್ಗಳನ್ನು ಈ ಒಂದು ತಿರುಚಿ ಮಾರ್ಗವಾಗಿ ಬರುವಂಥದ್ದು, ತಂಜಾವೂರು ಮಾರ್ಗವಾಗಿ ಬರುವಂಥದ್ದನ್ನು ವೇಲಾಂಗಣ್ಣಿಗೆ ತೆರಳುವಂತಹ ಬಸ್ಗಳನ್ನು ಇಲ್ಲಿ ನಿಲ್ದಾಣ ಕೊಡ್ತಾ ಇದ್ದಾರೆ. ಇನ್ನೇಕೆ ತಡ, ಈ 24 ದಿನ ಇನ್ನೊಂದು ಮಹೋನ್ನತವಾದ ವಿಚಾರ ಅಂದರೆ ಈ ಒಂದು ಯಾರು ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದೀರಾ ಆ ಮಹಾಪ್ರಸಾದವನ್ನು ಸೇವಿಸುವವರು ಖಂಡಿತವಾಗಿ ಮದ್ಯಪಾನ ಮಾಂಸಾಹಾರವನ್ನು ತ್ಯಜಿಸಬೇಕು. ಮತ್ತು ಮಹಿಳೆಯರು ಆ ಒಂದು ತಮ್ಮ ಏನು ಮಾಸಿಕ ಒಂದು ಪೀರಿಯಡ್ಸ್ ಟೈಮ್ ಇರುತ್ತೆ ಆ 7 ದಿನಗಳ ಕಾಲ ಆ ಪ್ರಸಾದವನ್ನು ಸೇವಿಸಬಾರದು. ಅದರ ನಂತರ ಈಗ 14 ದಿನ ಆಗಿರುತ್ತೆ, ಈ ನಿಮ್ಮ ಪೀರಿಯಡ್ಸ್ 7 ದಿನಕ್ಕೆ ಬರುತ್ತೆ ಅಂದರೆ 7 ದಿನ ಬಿಟ್ಟು ಮತ್ತೆ ಇನ್ನೂ 10 ದಿವಸ ಆ ಒಂದು ತೀರ್ಥವನ್ನು ಸೇವಿಸಿ ಈ ಒಂದು ಸಕ್ಕರೆ ಕಾಯಿಲೆಯಿಂದ ವಿಮುಕ್ತಿ ಪಡೆಯುವಂತಹ ಈ ಒಂದು ಕ್ಷೇತ್ರ ನಂಬಿಕೆಗೆ ಮಹತ್ವ ಪಡೆದಿದೆ. ಕ್ಷೇತ್ರ ವಿಜ್ಞಾನಕ್ಕೆ ಸವಾಲು ಅಂತ ಅನ್ನಿಸ್ಬೋದು, ಆದರೆ ವೈದ್ಯಕೀಯರು ಇದನ್ನು ಅಚ್ಚರಿ ಎನ್ಬೋದು. ಆದರೆ ಇದರಿಂದ ಉತ್ತಮ ಪರಿಣಾಮ ಪಡೆದಿರೋದಂತೂ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಅಮೇರಿಕಾದಿಂದ ಕೂಡ ಒಂದು ತಂಡ ಬಂದು ಇದರ ಬಗ್ಗೆ ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ ಎಂಬ ಒಂದು ವಿಶೇಷ ವರದಿ ಈ ಒಂದು ದೇವಾಲಯಕ್ಕೆ ಸಂಬಂಧಪಟ್ಟಿದೆ. ಇನ್ನೇಕೆ ತಡ, ತಂಜಾವೂರಿನಿಂದ 35 ಕಿಲೋಮೀಟರ್ ದೂರ ತಿರುವಾರು ಡಿಸ್ಟ್ರಿಕ್ಟ್ನಲ್ಲಿರುವಂತಹ ಕೋವಿಲ್ ವೆನ್ನಿ ಗ್ರಾಮದ ಶ್ರೀ ವೆನ್ನಿ ಕರಂಬೇಶ್ವರ ದೇವಾಲಯಕ್ಕೆ ಬಂದು ಸಕ್ಕರೆ ಕಾಯಿಲೆಗೆ ಅದ್ಭುತವಾದ ಒಂದು ಜಗತ್ತಿಗೆ ಸೈನ್ಸ್ಗೆ ಒಂದು ಸವಾಲಾಗಿರುವಂತಹ ಈ ದೇವಾಲಯದಲ್ಲಿ ಒಂದು ನಂಬಿಕೆಯನ್ನು ಪ್ರಯತ್ನಿಸಿ. ಆದರೆ ಬಹುಮುಖ್ಯವಾಗಿ ಇದರ ಜೊತೆಗೆ 24 ದಿನ ನೀವೇನು ಆ ಒಂದು ತೀರ್ಥವನ್ನು ಸೇವಿಸಬೇಕಾದ್ರೆ ಯಾವುದೇ ಟ್ಯಾಬ್ಲೆಟ್ ಅಥವಾ ಇನ್ಸುಲಿನ್ ತಗೊಳ್ತಾ ಇದ್ದರೆ ಅದನ್ನು ನಿಲ್ಲಿಸುವಂತಿಲ್ಲ. ಅದನ್ನು ಮುಂದುವರಿಸ್ಕೊಂಡು ಈ ಒಂದು ಬ್ಲಡ್ ಟೆಸ್ಟನ್ನು ಪಡೆದು ಮುಂದಿನ ಉತ್ತಮವಾದ ಆರೋಗ್ಯಕ್ಕೆ ಈ ಒಂದು ದೇವಾಲಯ ನಿಮಗೆಲ್ಲರಿಗೂ ಆ ಈಶ್ವರ ಒಂದು ವರಪ್ರಸಾದವನ್ನು ನೀಡಲಿ ಅಂತ ತಿಳಿಸುತ್ತಾ, ನನಗಿಂತ ಕಿರಿಯವರು ಯಾರಿಲ್ಲ, TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ. ತಪ್ಪದೆ ಈ ವಿಡಿಯೋವನ್ನು ಎಲ್ಲ ಕನ್ನಡಿಗರಿಗಷ್ಟೇ ಅಲ್ಲದೆ ಎಲ್ಲರಿಗೂ ಶೇರ್ ಮಾಡಿ, ಯಾರೊಬ್ಬರಿಗೂ ಕೂಡ ಈ ದೇವಾಲಯದಿಂದ ತೆರಳಿ ಆ ಸಕ್ಕರೆ ಕಾಯಿಲೆಯ ಒಂದು ಮಹಾಮಾರಿಯಿಂದ ವಿಮುಕ್ತಿ ಪಡೆದರೆ ಅದರ ಪುಣ್ಯ ಫಲ ನಿಮಗೂ ದೊರಕುತ್ತೆ. ಸ್ವಾಮಿ ಶರಣಂ. ಈ ಸಕ್ಕರೆ ಕಾಯಿಲೆಯ ದೇವಾಲಯದಲ್ಲಿ ಆ 10 ಹಲವಾರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಇಲ್ಲಸ ಒಂದು ವಿಚಾರವನ್ನು ಬಹಳ ಬೇಗವಾಗಿ ಪ್ರಸಾರ ಮಾಡಿಸ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ಈ ದೇವಾಲಯದಲ್ಲಿ ಒಂದು ಇರುವೆಗಳು ಬಂದು ಆ ರವೆ ಮತ್ತು ಸಕ್ಕರೆಯನ್ನು ತಿನ್ನುತ್ತೆ, ಅದಕ್ಕಾಗಿ ಬರುವ ಭಕ್ತಾದಿಗಳು ರವೆ ಮತ್ತು ಸಕ್ಕರೆಯನ್ನು ಈ ದೇವಾಲಯದ ಪ್ರಾಂಗಣದ ಸುತ್ತ ಹಾಕಬೇಕು ಅನ್ನೋ ಒಂದು ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅದು ಈ ಒಂದು ದೇವಾಲಯದ ಸಂಪ್ರದಾಯದಲ್ಲಿ ಇಲ್ಲವೇ ಇಲ್ಲ. ಅದಕ್ಕಾಗಿ ಯಾರೊಬ್ಬರೂ ಕೂಡ ಇನ್ನು ಮುಂದೆ ಈ ದೇವಾಲಯಕ್ಕೆ ಮುಕ್ತ ಮನಸ್ಸಿಂದ ಭಕ್ತಿಯಿಂದ ಬಂದು
ಆ ಕರುಮೇಶ್ವರನಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕೇ ಹೊರತು ರವೆ ಸಕ್ಕರೆಯನ್ನು ಹಾಕಿದ್ರೆ ಕೀಟಗಳೆಲ್ಲ ಒಂದು ದೇವಾಲಯದಲ್ಲಿ ಸೇರಿಕೊಂಡು ಆ ದೇವಾಲಯದ ಬುನಾದಿಗೂ ಧಕ್ಕೆ ಬರುತ್ತೆ ಮತ್ತು ಅದು ಮಣ್ಣಲ್ಲಿ ಕೊಳೆತು ಯಾರಿಗೂ ಕೂಡ ಒಂದು ಪ್ರಯೋಜನವಿಲ್ಲದೆ ನಿಷ್ಪ್ರಯೋಜನವಾಗುತ್ತೆ. ಅದರ ಬದಲು ಅದನ್ನು ನಿಮಗೇನಾದರೂ ಕೊಡಲೇಬೇಕು ಅಂದಿದ್ರೆ ಈ ಒಂದು ದೇವಾಲಯದ ಪೂಜಾ ಸಾಮಗ್ರಿಗಳ ಮಳೆಗೆ ಅಥವಾ ಅರ್ಚಕರಿಗೆ ಕೊಟ್ಟು ಅದನ್ನು ಪ್ರಸಾದದ ರೂಪದಲ್ಲಿ ಬಳಸಿ ಅಂತ ಈ ಒಂದು ಮಹೋನ್ನತವಾದ ವಿನಂತಿಯನ್ನು ಈ ಒಂದು ಚಾನಲ್ ಮೂಲಕ ತಿಳಿಸ್ತಾ ಇದ್ದೀವಿ. ಸ್ವಾಮಿ ಶರಣ.